ಗೌರಿ, ಗೌರಿ, ನಮ್ಮ ಮಗು ಕ್ಲಾಸಿಗೆ ಫಸ್ಟ್ ಇದ್ದಾನಂತೆ. ಸ್ವಾಮಿ, ಅವನು ಮೊದಲೇ ಯಾರು ಗೊತ್ತೇನ್ರಿ? ದಯಾನಂದನಿಗೆ ಹೆಸರಿನಂತೆ ಅವನು. ನಿಜ ಗೌರಿ, ಪತಿಯೇ ಪರದೈವವೆಂದು ನನ್ನೊಂದಿಗೆ ನಿನ್ನ ಸುಖ ದುಃಖಗಳನ್ನು ಮರೆತು ಸದಾ ನನ್ನ ನೋವಿನಲ್ಲಿನಲ್ಲಿ ಭಾಗಿಯಾಗಿ ನನಗೆ ನಗುಗುಣ ಸಂಪನ್ನೆಯಾಗಿ ನನ್ನ ಸತಿಯಾಗಿ ಸಿಕ್ಕಿದ್ದು ನನ್ನ ಪೂರ್ವಜನ್ಮದ ಪುಣ್ಯ. ನಿಜಕ್ಕೂ ಈ ಮನೆಯನ್ನು ಸ್ವರ್ಗವನ್ನಾಗಿ ಮಾಡಿದ ದೇವತೆಯೇ ನೀನು. ಹೌದು ಸ್ವಾಮಿ, ಪತಿಯ ಸ್ಥಿತಿಯನ್ನ ಅರ್ಥೈಸಿಕೊಂಡು ಪತಿಯ ಹೆಜ್ಜೆಯಲ್ಲಿ ಹೆಜ್ಜೆ ನೀಡುತ್ತಾ ನಡೆಯುವುದು ಸತಿಯಾದವಳ ಧರ್ಮ. ಸ್ವಾಮಿ ಸ್ವಾಮಿ, ಹುಟ್ಟಿದ ಮನೆಯನ್ನ ಮರೆತು ಮಾವನ ಆಜ್ಞೆಯಂತೆ ನಿಮ್ಮ ಜೀವನವನ್ನೇ ನಮ್ಮ ತನ್ಮಂದಿರಿಗೋಸ್ಕರ ಮುಡುಪಾಗಿಟ್ಟಿದ್ರಲ್ಲ, ನಿಮ್ಮ ಋಣವನ್ನ ಯಾವ ಜನ್ಮದಲ್ಲಿ ತೀರಿಸ್ಲಿ ನಾನು? ಹುಚ್ಚಿ, ಅದು ಹಿಂದಿನ ಜನ್ಮದ ಋಣಾನುಬಂಧ ಗೌರಿ. ಪಾಂಡವರ ರಕ್ಷಣೆಗಾಗಿ ಶ್ರೀಕೃಷ್ಣ ಪರಮಾತ್ಮ ಸದಾ ಅವರ ಬೆನ್ನಿಗೆ ಬೆಂಗಾವಲಾಗಿ ನಿಂತು ಧರ್ಮ ರಕ್ಷಣೆ ಮಾಡಿದಂತೆ ನಾನು ಕೂಡ ನನ್ನ ಮಾವನ ಆಜ್ಞಾನುಕಾರಣ ಆಗಿ ನನ್ನ ಹಳೆಯಂದರೆ ಬೆನ್ನಿಗೆ ಬೆಂಗಾವಲಾಗಿ ನಿಂತು ಧರ್ಮ ಉಳಿಸುತ್ತೇನೆ. ಯಾವುದು ಧರ್ಮ ಸ್ವಾಮಿ, ಯಾವುದು ಧರ್ಮ? ಬಾಬಾ ಗೌಡ್ರು ಅಪ್ಪನಂತವರ ಹೆಸರು ನೆನಪಾದ್ರೆ ಸಾಕು, ಮೈಯಲ್ಲಿದ್ದ ಬಿಸಿ ರಕ್ತ ಕಂಪಿಸುತ್ತದೆ ಸ್ವಾಮಿ. ಹುಚ್ಚಿ, ಕ್ಷಣ ಕ್ಷಣಕ್ಕೂ ಅದನ್ನು ನೆನಪಿಸಿಕೊಳ್ಳಬಾರದು. ಆ ಕಾಲ ತೀರ ಹತ್ತಿರ ಬರುತ್ತದೆ. ಮೊದಲು ನನ್ನ ದಯಾನಂದ CBI ಅಧಿಕಾರಿ ಆಗಬೇಕು, ನಂತರ ಸತ್ಯಾನಂದ MD ಡಾಕ್ಟರ್ ಆಗಬೇಕು. ಹಾಗಂತ ಅವರಿಗೆ ಹಾರೈಸಿ ಹಾಡೊಂದು ಹರಸದ ಗೀತೆಯನ್ನು ನಿನ್ನಂತ ಶ್ರೀಮತಿ ಕೈ ಹಿಡಿದಾಗ ನಿನ್ನಂತ ಗುಣಮತಿ ಜೊತೆಯಾದಾಗ ದಿನವೂ ಆನಂದವೇ. ಹಾ ಗೌರಿ, ನಾ ಈಗಲೇ ಹೋಗಿ ಎಳೆಯಂದಿರಿಗೆ ಹಣದ ವ್ಯವಸ್ಥೆ ಮಾಡಿಕೊಂಡು ಬರುತ್ತೇನೆ.
ನೀನು ಮನೆ ಕಡೆ ಹುಷಾರು. ಆಯ್ತು ಸ್ವಾಮಿ, ಬೇಗ ಬಂದ್ಬಿಡಿ. ಹಾ, ಬರ್ತೀನಿ. ಮಾರ್ಚನೆಂಬ ಮಾಯದ ಜಿಂಕಿ ಹಿಡಿಯಲು ಶ್ರೀರಾಮ ಹೋದಂತೆ ಶಿವಾನಂದನು ಹಾಗೆ ಹೋದನೆ. ರಾವಣ ಸನ್ಯಾಸಿಯಾಗಿ ಸೀತೆಯನ್ನು ಅಪಹರಿಸಿಕೊಂಡು ಹೋದಂತೆ ನಾನು ಇವಳನ್ನು ಅಪಹರಿಸಿಕೊಂಡು ಹೋಗಲೇಬೇಕು. ಗೌರಿ, ಯಾರವರು? ನಾನೇ ಈ ಊರಿನ ಒಬ್ಬ ಶ್ರೀಮಂತ 10 ಫ್ಯಾಕ್ಟರಿ ಒಡೆಯ, ವಿದೇಶಿ ಬಿಸಿನೆಸ್ ಕಿಂಗ್, ಅಪ್ಪಟ ರಾಜಕಾರಣಿ ಪ್ರಕಾಶ ಗೌಡ. ಅರ್ಥವಾಯ್ತು. ನಮ್ಮ ಯಜಮಾನರು ಮನೆಯಲ್ಲಿಲ್ಲ. ತಾವು ಬಂದ ಕೆಲಸ? ಮಹತ್ವದ ಕೆಲಸವಿದೆ ಗೌರಿ. ಅನೇಕ ವರ್ಷಗಳಿಂದ ನಿನ್ನ ಆದೇಶ ಪ್ರೀತಿ ಆಲಿಂಗನಕ್ಕಾಗಿ ಕಠೋರವಾಗಿ ಕಾತೋರಿಸಿ ಕಾದು ಬಂದಿದ್ದೇನೆ. ಇಂದು ಬಾ ಏಳಿಕೆಯಾಗಿ ನೀರಡಿಸಿ ಬೆಂದು ಬೆಂದಾಗಿ ಬರುವಾಗ ನೀನು ಆಲಿಂಗನಕ್ಕಾಗಿ ಕಾತೋರಿಸಿ ಕಾದು ಬಂದಿದ್ದೇನೆ. ದೂರ ಸರ್ದು ನಿಂತು ಮಾತನಾಡೋ ದುರಾತ್ಮ. ನಿಮ್ಮಂತರ ಜೊತೆ ದೇಹವನ್ನು ಅರ್ಪಿಸ್ಲಿಕ್ಕೆ ನಾನೇನು ಮತ್ತಗೆಟ್ಟ ಹೆಣ್ಣು ಅಂತ ತಿಳಿದುಕೊಂಡಿದ್ಯಾ? ನಿತ್ಯ ಪತಿ ಸೇವೆ ಮಾಡಿ ಪತಿವ್ರತ ಶಕ್ತಿಯನ್ನೇ ಬೆಳಗಿಸಿದ ಪತಿವ್ರತ ಹೆಣ್ಣು ನಾನು. ಪತಿವ್ರತ ಹೆಣ್ಣು, ಪತಿವ್ರತ ಹೆಣ್ಣೆಂಬುದೇ ಈ ಸಮಾಜದಲ್ಲಿ ಒಂದು ಹೊಣ್ಣು. ಈ ಹೆಣ್ಣು ಹೆತ್ತವರು ಅವನೊಂದಿಗೆ ಮದುವೆ ಮಾಡಿಕೊಟ್ಟು ವರನೊಂದಿಗೆ ಕಳಿಸಿಕೊಟ್ಟರೆ ಹಣದಾಸಕ್ಕಾಗಿ ತಮ್ಮ ಪತಿವ್ರತ ಶಕ್ತಿ ಕಳೆದುಕೊಂಡು ಕಳಂಕ ತಂದ ಏನೆಷ್ಟಿಲ್ಲ ಈ ನಿನ್ನ ಅನಿಷ್ಟ ಸಮಾಜದಲ್ಲಿ. ಎಲ್ಲೋ ಗೌಡ, ಹೆಣ್ಣಿನ ಬಗ್ಗೆ ಇನ್ನೊಂದು ಸಾರಿ ತುಚ್ಛರಿಸಿ ಮಾತಾಡಿದ್ಯಾದ್ರೆ ಕಿತ್ತ ಹೋಗಬೇಕಾಗುತ್ತೆ. ಎಚ್ಚರವಾಗಿರು. ನನಗೆ ಎಚ್ಚರ. ನನಗೆ ಎತ್ತರದ ಮಾತನಾಡಿ ನೀನು ನನ್ನ ಕೈಯಲ್ಲಿ ಹುಚ್ಚಾಗಬೇಡ. ಯಾಕಂದರೆ ಬಹುದಿನದ ಬಂದ ನನ್ನ ಕನಸಿಗೆ ನಿನ್ನ ತುಷಿಯೇ ಸಾಕ್ಷಿ. ಎಲ್ಲೋ ಗೌಡ, ಮಗಳಂತಿರುವ ನನ್ನ ಮೇಲೆ ಮನಸ್ಸು ಮಾಡಲಿಕ್ಕೆ ನಿನಗೆ ನಾಚಿಕೆ ಆಗುವುದಿಲ್ವೇನೋ? ನಾಚಿಕೆ ಎಂಬ 3 ಅಕ್ಷರ ಅರ್ಥ ನನಗೆ ತಿಳಿದುಕೊಂಡಿದ್ದರೆ ನಾನು ಈ ಕಾರ್ಯಕ್ಕೆ
ಕೈ ಹಾಕುತ್ತಿದ್ದಿಲ್ಲ ಗೌರಿ. ಮಗಳೆಂಬ ಸೊಗಡಿನ ಮಾತವನ್ನು ಬಿಟ್ಟು ಮಗಳ ಆ ಸಕಲ ಸೃಷ್ಟಿ ಬ್ರಹ್ಮ ತಾನೇ ಸೃಷ್ಟಿ ಮಾಡಿದ ಸರಸ್ವತಿಯನ್ನು ಭೋಗಿಸಲಿಲ್ಲವೇ ಅಂದಾಗ ಬರೇ ಮಾತಿಗೆ ಮಗಳು ಮನಸ್ಸಿನಲ್ಲೇ ಮಡಿಕಳು. ಈ ನಿನ್ನ ಅನಿಷ್ಟ ಸಮಾಜದಲ್ಲಿ ಎಲ್ಲೋ ಕರುಣೆ ಇಲ್ಲದ ಕಟುಕ ಹೆಣ್ಣು ನಿಮ್ಮಂತ ಕಾಮುಕರಿಂದಲೇ ತನ್ನ ಹೆಂಡತನದ ಭಾಗ್ಯವನ್ನ ಕಳೆದುಕೊಳ್ತಾಳೆ. ಆದ್ರೆ ನಾನು ಹಾಗಲ್ಲ. ಎಂದಿದ್ರು ಗಂಡನ ಸೊತ್ತು. ಈ ದೇಹ ಯಾವತ್ತಿದ್ರು ಗಂಡನಿಗೆ ಮಾತ್ರ ಸೀಮಿತ. ನಿಮ್ಮಂತ ನೀಚ ಕಾಮುಕರಿಗಲ್ಲ. ಒಂದು ಹೆಜ್ಜೆ ಮುಂದಿಟ್ಟು ನನ್ನನ್ನು ಮುಟ್ಟಲು ಬಂದಿದ್ದೆ ಆದ್ರೆ ಬನಕ್ಕೆ ಓಬವನತೆ ಕಚ್ಚು ಹಾಕಿ ಕೊಚ್ಚು ಬಿಡುವೆ. ಬಾರ ಗಂಡಸಾಗಿ ಮುಂದಕ್ಕೆ. ಏಯ್ ನಿನ್ನ ಬೊರೆ ಬಾಯಿ ಮಾತಿಗೆ ಎದರಿ ಕೈ ಬಿಟ್ಟು ಹೋಗುವನಲ್ಲ ಈ ಗೌಡ. ಸೀತೆಯಂತೆ ನಿನ್ನನ್ನು ಅಪಹರಿಸಿಕೊಂಡು ಹೋದೇ ಹೋಯ್ತೀನಿ. ಏಯ್ ಆ ತಾಯಿ ಸೀತಾ ಮಾತೆಯನ್ನು ಹೊತ್ತೊಯ್ದ ರಾವಣನ ಲಂಕೆಯನ್ನೇ ಸುಟ್ಟು ಹಾಕಿ ಮಕ್ಕಳಿಲ್ಲದ ಅವನ ಸೈನ್ಯದೊಂದಿಗೆ ರಾವಣನ ಸಂಹಾರ ಮಾಡಿದ ಶ್ರೀರಾಮನ ಕೈಯಲ್ಲಿ. ಅದರಂತೆ ನೀನನ್ನ ಮುಟ್ಟಲು ಬಂದ್ರೆ ನಿನ್ನ ಸಂಹಾರ ನನ್ನ ಗಂಡನ ಕೈಯಲ್ಲಿ. ನಿನ್ನ ಹೃದಯದ ಕತೆಗೆ ಹೆದರಿ ಹಾಗೆ ಕೈ ಬಿಟ್ಟು ಹೋಗುವನಲ್ಲ ಈ ಗೌಡ. ನನ್ನ ಸೇಡೆಂಬ ಬಾಣಗಳಿಂದ ನಿನ್ನ ದಿಗಂಬರನ್ನ ಮಾಡಿ ನನ್ನ ಪ್ರೀತಿ ಎಂಬ ಕೊಚ್ಚಿನಿಂದ ನಿನ್ನ ಶೀಲ ತಿನ್ನುವುದೇ ನನ್ನ ಆಸೆ. ಬೇಗನೆ ಬಾ ಗೌರಿ. ಗರತಿ ಹೆಸರಿಗೂ ಕೈ ಬಿಟ್ಟು ಮಾತಾಡ. ಒಂದು ದ್ರೌಪದಿಯ ಸೀರೆ ಸಹಿತ ಕೌರವರನ್ನ ಗಂಡ ಜಗಜಟ್ಟಿ ಭೀಮನಿಂದ ಕೊಲ್ಲಿಸಿದಂತೆ ಇಂದು ನೀನು ನನ್ನನ್ನು ಮುಟ್ಟಲು ಬಂದಿದ್ಯಾದ್ರೆ ನನ್ನ ಗಂಡನಿಂದ ಕೊಲ್ಲಿಸಬೇಕಾಗುತ್ತೆ. ಎಚ್ಚರದಿಂದ ಇರು. ಸುಡು ಬೆಂಕಿಯ ಜ್ವಾಲೆ ಇಲ್ಲ ದಗಚಿದ ಜನ್ಮ ತಾಳಿದ ಈ ಪ್ರಕಾಶ ಗೌಡನಿಗೆ ಕಪೋಳ ಮೋಕ್ಷವೇ? ದಿಟ್ಟತನದಿಂದ ಅರ್ಥ ಹಾಸುವ ಇಡೀ ನಾಡನೆ ನಡಗಿಸುವ ಈ ರುದ್ರ ಭಯಂಕರ ಯಮ ಕಿಂಕರನಿಗೆ ಈ ಹೆಣ್ಣಿನಿಂದ ಕಪೋಳ ಮೋಕ್ಷವೇ? ಎಲೆ ಗರತಿ ಕೈಯಾಳಿ ದೈವ ಇಲ್ಲದ ದ್ವಾಪಾರ ಯುಗದ ದುರೋಧನ ನಾನಲ್ಲ. ನಾದವೆಂದೇ ಸೃಷ್ಟಿ ಮಾಡಿ ಸೀತೆಯನ್ನು ಬಯಸಿ ತನ್ನ 10 ತಲೆಯನ್ನು ಕಳೆದುಕೊಂಡು ಹೇಗೆ ರಾವಣ ನಾನಲ್ಲ. ಗೌರಿ ಈ ಕಲಿಯುಗದ ಪ್ರಕಾಶ ಗೌಡ ಕಣ್ಣಿಟ್ಟ ಹೆಣ್ಣು ಎದೆ ತಟ್ಟಿ ಒಬ್ಬರನ್ನು ಬಿಟ್ಟಿಲ್ಲ, ಬಿಡಂಗನು ಎಲ್ಲ. ಈಗ ನಿನ್ನ ಶೀಲ ತಿನ್ನುವುದೇ ನನ್ನ ಗುರಿ. ಬೇಗನೆ ಬಾ. ಬೇಡಿ ಗೌಡ್ರೆ, ದಯವಿಟ್ಟು ನನ್ನನ್ನು ಏನು ಮಾಡಬೇಡಿ. ಅಯ್ಯೋ ಯಾರಾದ್ರೂ ಕಾಪಾಡಿ. ಸ್ವಾಮಿ! ಇವಳ ಗಂಡ ಬಂದಂತೆ ಕಾಣುತ್ತದೆ. ನಾನು ಇಲ್ಲಿ ಬಾರ, ಇವಳ ಕಥೆ ಮುಗಿಸಲೇಬೇಕು. ಗೌರಿ ಕೂಗಿ ಕವಿ ನಿನ್ನ ಗಂಡ ತಮ್ಮಂದಿರು ನನ್ನ ರೈ. ಕೊನೆಗೂ ನನಗೆ ಮೋಸ ಮಾಡಿಬಿಟ್ಟೇನೋ ನಿಜ. ಸ್ವಾಮಿ ಬಂದೆ ಗೌರಿ ಬಂದೆ. ಮುಗೀತು ನಿನ್ನ ಕತೆ.
ಇವಳು ಅಗ್ಗಂಡ ಬಂದಂತೆ ಕಾಣುತ್ತದೆ. ನಾನು ಇಲ್ಲಿರಲೇಬಾರದು. ಗೌರಿ ಗೌರಿ ಏನಿದೆಯಲ್ಲ ಗೌರಿ, ಏನಿದೆಯಲ್ಲ, ಏನು ಗೌರಿ ಇದು ಎಲ್ಲ ನಿನ್ನ ಮೈ ಕೈಯೆಲ್ಲ ರಕ್ತ. ಯಾರು ಕೊಲೆ ಮಾಡಿದ್ದಾರೆ ಗೌರಿ ನಿನ್ನನ್ನು? ಯಾರು ಕೊಲೆ ಮಾಡಿದ್ದಾರೆ? ಅಯ್ಯೋ ದುರ್ವಿಧಿಯೇ, ಈ ರೀತಿ ಆಗಲು ಅಂತ ನನ್ನ ಹೊರ ಹಾಕಿದ್ದೆ ಆ ವಿಧಿಯು. ತವರ ಮನೆಯ ಕೀರ್ತಿ ಕಳಸವಾಗಿದ್ದ ನೀನು ಇನ್ನು ನಮ್ಮೆಲ್ಲರನ್ನು ಅಗಲಿ ಬಹುದೂರ ಹೊರಟೆಯ ಗೌರಿ, ಬಹುದೂರ ಹೊರಟೆಯ. ನಿನ್ನ ಮಗ ನಿನ್ನ ತಂದೆ ಹೆಸರಿನವನು ರಾಮಾನಂದ ಬಂದು ನನ್ನ ತಾಯಿ ಎಲ್ಲೆಂದು ಕೇಳಿದರೆ ನಾವನಿಗೇನೆಂದು ಉತ್ತರ ಕೊಡಲಿ ಗೌರಿ, ನಾವನಿಗೇನೆಂದು ಉತ್ತರ ಕೊಡಲಿ? ಈಗ ನಿನ್ನ ತಮ್ಮಂದಿರು ಬಂದು ನನ್ನ ಅಕ್ಕ ಎಲ್ಲೆಂದು ಕೇಳಿದರೆ ನಾವರಿಗೇನೆಂದು ಹೇಳಲಿ ಗೌರಿ, ನಾವರಿಗೇನೆಂದು? ಇಂಥ ಸದ್ಗುಣ ಸತಿ ಸತ್ತ ಮೇಲೆ ಎಲ್ಲಿದೆ ನನಗೆ ಜಾಗ? ಇಲ್ಲ ಇಲ್ಲ, ನಾನೊಬ್ಬ ಈ ಜಗದಲ್ಲಿ ಹುಚ್ಚ, ನಾನೊಬ್ಬ ಈ ಜಗದಲ್ಲಿ ಹುಚ್ಚ. ಇಲ್ಲ, ಹಿಂದೆ ನನ್ನ ಸತಿಯ ಸ್ವರ್ಗಾರೋಹಣ, ಇಂದು ನನ್ನ ಸತಿಯ ಸ್ವರ್ಗಾರೋಹಣ. ಇಷ್ಟಾದರೂ ಈ ಭೂಮಿ ಮೇಲೆ ಜೀವಿಸಲೇಬೇಕೆ? ಹೇಳು ತಂದೆ, ಹೇಳು. ಇಲ್ಲ ಇಲ್ಲ, ಸಾಯಲೇಬೇಕು. ನಿಲ್ಲು ಶಿವಾನಂದ, ನೀನು ಸತ್ತರೆ ನಿನ್ನ ಮಾವನಿಗಾಗಿ ನೀನಿತ್ತ ವಚನ ಪೂರ್ಣವಾಯಿತೆ. ಹೌದು, ಆದರೆ ಪೂರ್ಣ ಆಗುವುದಿಲ್ಲ. ಮುಂದೇನು ಮಾಡಲಿ ತಂದೆ, ಮುಂದೇನು ಮಾಡಲಿ? ನೀನೀಗ ಸತ್ತರೆ ತಾವಿಬ್ಬರು ಆತ್ಮಹತ್ಯೆ ಮಾಡಿಕೊಂಡು ಸತ್ತಿದ್ದಾರೆಂದು ನಿನ್ನ ಅಳಿಯಂದರು ಭಾವಿಸುತ್ತಾರೆ. ಅದಕ್ಕಾಗಿ ನೀನು ಇದ್ದುಕೊಂಡೇ ಈ ಹಿನ್ನೆಲೆ ಕೊಲೆ ತಿಳಿದು ಸತ್ಯ ಎಂಬ ಖಡ್ಗ ಹಿಡಿದು ನಿನ್ನ ಅಳಿಯಂದ್ರನ್ನು ಮೇಲೆಬ್ಬಿಸಬೇಕು. ಹೌದು 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 ಹೌದು, ಸತ್ಯ ಎಂಬ ಕ್ರಾಂತಿಯ ಖಡ್ಗವನ್ನು ಹಿಡಿದು ನನ್ನ ಅಳಿಯಂದರಿಂದಲೇ ಆ ದುಷ್ಟರ ಸಂಹಾರ ಮಾಡಲೇಬೇಕು. ಹೇಳು ಗೌರಿ, ಗೌರಿ ಹೇಳು ಗೌರಿ, ಎದ್ದು ಮಾತನಾಡು ಗೌರಿ, ಎದ್ದು ಮಾತನಾಡು. ಜೀವಜ್ಯೋತಿ ಜೀವಜ್ಯೋತಿ ನನ್ನ ಒಂಟಿಯಾಗಿ ಬಿಟ್ಟು ಹೋದೆಯವನೇ ನೀ, ನನ್ನ ಒಂಟಿಯಾಗಿ ಬಿಟ್ಟು ಹೋದೆಯವನೇ ನೀ. ನಾನು ಅಕ್ಕ, ಏನಿದೆಲ್ಲ ನಿಮ್ಮ ಮೈ ಕೈಗಳಲ್ಲಿ ರಕ್ತ? ಅಕ್ಕನೇಕೆ ಅಕ್ಕರದಿಂದ ಮೆಲ್ಲನೆ ಮೆಳಗಿದ್ದಾಳೆ? ಮಾಮ,
ನಿನ್ನಕ್ಕ ಯಾರೋ ಒಬ್ಬ ಪಾಪಿಯ ಕೈಯಲ್ಲಿ ಕೊಲೆ ಆಗಿದ್ದಾಳಪ್ಪ, ಕೊಲೆ ಆಗಿದ್ದ. ಅಕ್ಕ ಯಾರ ಜೀವನ ಏನಂತ ಮೊದಲೇ ತಿಳಿಸು ಭಗವಂತ, ಆಸೆಯಿದು ಬದುಕೀಳು ಸುಮ್ಮನೆ, ಮನುಷ್ಯ ಜೀವ ಬೇಡ ದೇವನೇ, ಆಸೆಯಿಲ್ಲದೆ ಬದುಕಿ ಸುಮ್ಮನೆ. ಅಕ್ಕ, ನಿಮ್ಮ ಶೂರ ನಿನ್ನ ತಮ್ಮಂದಿರಿಬ್ಬರು ನಿನ್ನ ಬೆನ್ನಿಂದಿದ್ದರು, ನಿನಗೆ ಈ ಸ್ಥಿತಿ ಬಂತೆ. ನಾವಿದ್ದು ಸತ್ತಂತೆ ಅಕ್ಕ, ನಾವಿದ್ದು ಸತ್ತಂತೆ. ಎತ್ತ ತಾಯಿಯನ್ನು ಕಳೆದುಕೊಂಡ ನಾವು, ನೀನೇ ಎತ್ತ ತಾಯಿಯಾಗಿ ಉಣಿಸಿ ಬೆಳೆಸೆ. ನಮ್ಮನ್ನು ಕೈ ಬಿಟ್ಟು ಹೊರಟೆಯ ಅಕ್ಕ, ನಮ್ಮನ್ನು ಕೈ ಬಿಟ್ಟು ಹೊರಟೆಯ. ತಾಯಿ ಇಲ್ಲದ ಪರದೇಶಿಯಾಗಿಲ್ಲದ ನಾವು ಇಂದು ನಿನ್ನನ್ನು ಕಳೆದುಕೊಂಡು ನಾವು ಪರದೇಶಿಯಾಗಿ ಬಿಟ್ಟವಕ್ಕ, ನಾವು ಪರದೇಶಿಯಾಗಿ ಬಿಟ್ಟೆವ. ನಾನೇ ದೃಶ್ಯವನ್ನು ಕಣ್ಣಾರೆ ನೋಡಲಾರೆ, ನಾನೇ ದೃಶ್ಯವನ್ನು ಕಣ್ಣಾರೆ ನೋಡಲಾರೆ. ಅಕ್ಕ, ಮಾಮ ನಿಜ ಹೇಳು, ಈ ಕೊಲೆ ಯಾರಿಂದ ಆಗಿದ್ದೆ ಅಂತ. ಇನ್ನು ಮುಂದೆ ಈ ಗ್ರಾಮದಲ್ಲಿ ಕ್ರಾಂತಿಯ ಕಾಲ ನೋದು ನೆತ್ತರ ಕೋಡಿ ಹರಿಸಲೇಬೇಕು. ವೈರಿಗಳ ರಕ್ತಕ್ಕಾಗಿ